ಸೇರಿರುವುದು ಜನವರಿ 4ರಂದು ಲಿಂಕ್ಹ್ಯಾನ್ಸ್ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆಯಲಿರುವ ಅಖಿಲ ಭಾರತ ಈಡಿಗ ಮಹಿಳಾ ಸಮಾವೇಶ. ಈ ಮಾಹಿತಿಗಾಗಿ ನಿಮ್ಮೊಂದಿಗೆ ನಾವು ಬಂದು ಹಂಚಿಕೊಳ್ಳಿಕ್ಕೆ ನಾವು ತಂದಿದ್ದೇವೆ. ಸೊ ಇಟ್ ಈಸ್ ಮೋರ್ ಆನ್ ಇನ್ಕ್ಲೂಸಿವ್ ಮತ್ತು ಏಕತೆಯೊಂದಿಗೆ ಮುಂದಿನ ಸಮಾಜ ನಿರ್ಮಾಣಕ್ಕೆ ಕೈ ಜೋಡಿಸುವುದು. ಈ ಸಮಾವೇಶವು ಮಹಿಳಾ ಸಬಲೀಕರಣ, ಸಮಾಜದ ಏಕತೆ, ಸಂಸ್ಕೃತಿ, ಸಂಪ್ರದಾಯಗಳ ಸಂರಕ್ಷಣೆ ಹಾಗೂ ಮುಂದಿನ ಪೀಳಿಗೆಗೆ ಮಾರ್ಗದರ್ಶನ ನೀಡುವ ಉದ್ದೇಶವನ್ನು ಹೊಂದಿದೆ. ಈ ಮಹತ್ವದ ಸಂದೇಶವನ್ನು ಜನಸಾಮಾನ್ಯರಿಗೆ ತಲುಪಿಸುವಲ್ಲಿ ಮಾಧ್ಯಮ ಒಂದು ಸ್ಟೆಪ್ ಇವಾಗ ರೀಚ್ ಆಗಿದ್ದೀವಿ. ಎಂಪವರ್ಮೆಂಟು ಒಂದು ನಮ್ಮ ಸಮುದಾಯದಿಂದ ಹುಡುಗಿಯರ ಹೊರಗೆ ತಂದು ಹೆಂಗಸರು ಹೊರಗೆ ತಂದು ಇವಾಗ ನಾವು ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ ಅಂತ ಅಂದ್ಕೊಂಡು ಈ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಇನ್ವಿಟೇಷನಲ್ಲಿ ಎಲ್ಲ ಬರ್ತಾ ಇದ್ದಾರೆ, ಗಣ್ಯ ವ್ಯಕ್ತಿಗಳು ಬರ್ತಾ ಇದ್ದಾರೆ. ಅದಾದಮೇಲೆ ನಾವು ಒಂದು ಸನ್ಮಾನ ಸಮಾರಂಭ ಇಟ್ಕೊಂಡಿದ್ದೀವಿ. ಇದೇನು ಅಂದರೆ ಎಲ್ಲ ಕಡೆ ಏನು ಮಾಡ್ತಾ ಇದ್ವಿ ನಮ್ಮ ಸಮುದಾಯದಲ್ಲಿ ಏನಂದರೆ ಯಾರನ್ನಾರು ಗುರುತಿಸಿ ಸನ್ಮಾನ ಮಾಡ್ತಾಯಿದ್ರು, ಅವಾರ್ಡ್ ಮಾಡ್ತಾಯಿದ್ರು. ಸೊ ಇವಾಗ ನಾವೇನು ಮಾಡಿದ್ದೀವಿ ಅಂದರೆ ನಾವು ಕಾಲ್ ಫಾರ್ ಮಾಡಿದ್ವಿ. ಯಾರ್ಯಾರಿಗೆ ಏನೇನೋ ಅಚೀವ್ ಮಾಡಿದ್ದೀರಾ ನೀವೊಂದು ಅಪ್ಲಿಕೇಶನ್ ಹಾಕಿ. ಯಾಕಂದರೆ ನಾವು ಅಂದ್ಕೊಂಡು ನಮ್ಮ ಸಮುದಾಯ ಜಾಸ್ತಿ ಜನ ಇಲ್ಲ ಆ ಥರ. ಸೊ ಬೇರೆ ಥರ ಮಾಡೋಣ, ಯಾವಾಗ ನಾವು ಗುರುತಿಸಿ ಅವ್ರಿಗೆ ಸನ್ಮಾನ ಇಲ್ಲ ಅವಾರ್ಡ್ ಕೊಡೋ ಬದಲು ಅವರನ್ನೇ ಕೇಳೋಣ ನಿಮ್ಮ ಅಚೀವ್ಮೆಂಟ್ ಅಂತ. ಅವಾಗ ನಮಗೆ ಸಾಕಷ್ಟು ಅಪ್ಲಿಕೇಶನ್ಸ್ ಬಂತು. ಅದರಲ್ಲಿ ನಾವು ನೋಡಿ ಯಾರಿಗೆ ಇವಾಗ ಅರ್ಹುತ್ತು ಅಂತ ಹೇಳಿಬಿಟ್ಟು ನಾವು ಅವಾರ್ಡ್ಸ್ ಕೊಡ್ತಾ ಇದ್ದೀವಿ. ಫಸ್ಟು ಸೂಪರ್ ಅಚೀವರ್ಸ್ ಅಂದರೆ ಯಾರು ತುಂಬ ಅವಾರ್ಡ್ಸ್ ಬಂದು ಇಂಟರ್ನ್ಯಾಷನಲ್ಲು, ನ್ಯಾಷನಲ್ಲು ಇಲ್ಲ ರಾಜ್ಯೋತ್ಸವ ಅವಾರ್ಡು ಯಾರ್ಯಾರು ಬಂದಿದ್ದಾರೆ ಗಂಡಸರಾಗಲಿ ಹೆಂಗಸರಾಗಲಿ ಅವ್ರಿಗೆ ಕೊಡ್ತಾ ಇದ್ದೀವಿ. ಆಮೇಲೆ ಆ್ಯಸ್ ಅ ಎನ್ಕರೇಜ್ಮೆಂಟ್ ಒಂದು ಅವಾರ್ಡ್ ಕೊಡ್ತಾ ಇದ್ವಿ. ಅದು ಬಿಟ್ಟು ನಾವು ಯೂತ್ಸ್, ಯಾಕಂದರೆ ನಮ್ಮ ಒಂದು ಸಮುದಾಯದಲ್ಲಿ ಸ್ವಲ್ಪ ಏರೋದು ಕಮ್ಮಿ ಇವಾಗ ಬರ್ತಾ ಇದ್ದಾರೆ. ಸೊ ಅವರಿಗೆ ಒಂದು ಆ್ಯಸ್ ಅ ಎನ್ಕರೇಜ್ಮೆಂಟ್ ನಾವು ರೇಸಿಂಗ್ ಸ್ಟಾರ್ ಅಂತ ಒಂದು ಯುವಕರಿಗೂ ಒಂದು ಅವಾರ್ಡ್ ಸೆಕ್ಷನ್ ಇಟ್ಟಿದ್ದೀವಿ. ಹಾಗೆ ನಮ್ಮ ಒಂದು ಸ್ಥಾಪಕರಿಗೆ ಅಲ್ಲಿಂದ ನಿಮಗೆಲ್ಲ ಗೊತ್ತಿರ್ಬೋದು ಈಡಿಗ ಸಮುದಾಯದಲ್ಲಿ ಹಿಂಗಿತ್ತು ಇವಾಗ ಹಿಂಗಾಗಿದೆ ಅಂತ. ಸೊ ಇವರು ಬೆಳೆಸ್ಕೊಂಡ್ಬಂದಿದ್ದ ಸ್ಥಾಪನೆಯಿಂದ ನಾವೆಲ್ಲ ಹೆಂಗಸರು ಇವತ್ತು ಬಂದು ಕೂತ್ಕೊಳ್ಬೇಕಾಗಿದ್ದ ಕಾರಣನೇ ಇವರು ಒಂದು ಏನಂತಾರೆ ಹಾಕಿದ ಒಂದು ಅಡಿಪಾಯ ಇಲ್ಲ ಫೌಂಡೇಶನ್ ಅಂತ ಹೇಳ್ಬೋದು. ಸೊ